ಹೆಸರು ಭವ್ಯ ಅಂತ, ಆಮ್ ಆದ್ಮಿ ಪಕ್ಷದ ಮಹಿಳಾ ಮುಖಂಡರು. ಸೊ ಏನಂದರೆ ನಾನು ಕೇಳ್ತಾ ಇರೋದು ಇಷ್ಟೇ, ನಿಮಗೆ ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ಥರ ಮೈಸೂರಿನಲ್ಲಿ ನೀವು ಫಸ್ಟು ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್. ನೀವು ಐ ಆಮ್ ಫ್ರಮ್ ಮೈಸೂರು, ನನಗೆ ಗೊತ್ತು ಪ್ರತಾಪ್ ಸಿಂಹ ಅನ್ನೋ ಹೆಸರು ನಮಗೆ ಕೇಳಿ ಬರ್ತಾ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ. ಎನ್ಕ್ವೈರಿಗಳು ಸರ್, ಮೊದಲನೇದಾಗಿ ಪಾರ್ಲಿಮೆಂಟು, ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು, ಥರ್ಡ್ ಒನ್ ಮೈಸೂರು ಹೆದ್ದಾರಿ. ಮೈಸೂರಿನಲ್ಲಿ ಏನಾಗಿದೆ, ಮೈಸೂರು ಫ್ಲೈಓವರು, ಅಲ್ಲಿ ನೀರು ತುಂಬಿಕೊಂಡಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಎಲ್ಲ ಎನ್ಕ್ವೈರಿಗಳೇ ಸುತ್ತಕೋತಾ ಇದೆ. ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನಿಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನಂದು ಪ್ರಶ್ನೆ. ಭವ್ಯ ಅವರು ಕೂಡ 2014 ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತೀನಿ. ಆದರೆ ನೀವು ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತಾ, ಒಂದು ವೇಳೆ ಹಾಕಿಲ್ಲದೆ ಇದ್ರೂ ಕೂಡ ಆದರೂ ನನ್ನ ಮೇಲೆ ಯೂತ್ ಐಕಾನ್ ಅಂತ ಹೇಳ್ಬಿಟ್ಟು ಆ ಥರ ಎಮರ್ಜ್ ಆಗಿ ಬಂದ್ರಿ ಅನ್ನೋ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡಿದ್ರಿಂದಾಗಿ ಮೇಡಮ್ ನಾನು ನಿಮಗೆ ಹೇಳ್ತೀನಿ, ಯಾವುದೇ ಒಂದು ದೇಶನೋ ರಾಜ್ಯನೋ ಬೆಳಿಬೇಕು ಅಂದರೆ ಕನೆಕ್ಟಿವಿಟಿ ಭಾಳ ಇಂಪಾರ್ಟೆಂಟು. 1929 ಗ್ರೇಟ್ ರಿಸೆಷನ್ ಆದ ನಂತರ ಅಮೆರಿಕದಲ್ಲಿ ಜನಕ್ಕೆ, ಯಾಕಂದರೆ ಹಸಿವಿನ ನಾಳ್ತಾ ಇದ್ರು, ಅವರಿಗೆ ಬ್ರೆಡ್ ಕೊಡಬೇಕಿತ್ತು. ಬ್ರೆಡ್ಡನ್ನು ಪುಕ್ಕಟೆ ಕೊಡೋದಕ್ಕಿಂತ ಅವ್ರು ಏನು ಮಾಡಿದ್ರು ಅಂತಂದರೆ ವರ್ಕ್ ಕೊಟ್ಟರು, ಕೆಲಸ ಮಾಡಿ ಕಾಮಗಾರಿ ಕೊಟ್ಟು ಕೆಲಸ ಮಾಡಿಸಿ ಬ್ರೆಡ್ ಕೊಟ್ಟರು. ಸಿಂಡ್ರೆಲಾ ಮ್ಯಾನ್ ಅಂತಾರೆ ಮೂವಿ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಟೈಮ್ ಒಳಗಡೆ ಜನರಿಗೆ ಪುಕ್ಕಟೆ ಕೊಡೋದ್ರ ಬೇಡ ಅಂತ ಕೆಲಸ ಕೊಟ್ಟು ಆ ಊಟ ಕೊಟ್ಟರಲ್ಲ, ಆವಾಗ ದೆ ಬಿಲ್ಟ್ ಹೈವೇಸ್, ಫ್ರೀವೇಸನ್ನು ಮಾಡಿದರು, ರೈಲ್ವೆ ನೆಟ್ವರ್ಕನ್ನು ಮಾಡಿದರು, ಹೂವರ್ ಡ್ಯಾಮನ್ನು ಕಟ್ಟಿದರು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದರು. ಅವತ್ತು ವಾಟ್ ಎವರ್ ದ ಡೆವಲಪ್ಮೆಂಟಲ್ ವರ್ಕ್ ದೇ ಅಂಡರ್ ಟುಕ್ ಆಫ್ಟರ್ 1929 ಗ್ರೇಟ್ ರಿಸೆಷನ್ ಇದೆಯಲ್ಲ, ಇವತ್ತು ಅಮೆರಿಕ ಆ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಿದ ನಂತರ ಲೇಟರ್ ಸ್ಟೇಜಲ್ಲಿ ಅಮೆರಿಕ ಬಿಕೇಮ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಇನ್ಫ್ರಾಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟು. ನಮ್ಮ ಮೈಸೂರದ್ದು ವಿಚಾರಕ್ಕೆ ಬರೋದಾದರೆ ಮೇಡಮ್, ಮೈಸೂರು ಭಾಳ ಚಂದ ಅಂತಾರೆ. ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿ ದೋಸೆ, ಹನುಮಂತ ಪುಲಾವು, ತೇಗು ಮೆಸ್ಸು, ಇಲ್ಲಾಂದರೆ ಅರಮನೆ ನೋಡ್ಕೊಂಬರ್ತೀವಿ. ಬೆಂಗಳೂರಿನಲ್ಲಿ 92 BT ಕಂಪನಿಗಳಿದೆ, 6,500 IT ಕಂಪನಿಗಳಿದೆ. ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್? ಯಾವುದೂ ಇರಲಿಲ್ಲ. ಯಾಕೆಂದರೆ ಮೈಸೂರು ಚೆಂದ ಇದೆ ಅಂತ ಎಲ್ಲ ಹೇಳಿದ್ರು, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 4 ಗಂಟೆ 4.25 ಗಂಟೆ ತೊಗೊಳುತ್ತೆ. ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ದಾಟೋತ್ತಿಗೆ ಸಾಕು ಅನಿಸುತ್ತೆ. ಇಕೋ ಸಿಸ್ಟಮೇ ಇಲ್ಲ. 11 ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ, 83 ಡಿಗ್ರಿ ಕಾಲೇಜಸ್ ಇದೆ, ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು. ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ 8,448 ಕೋಟಿನಲ್ಲಿ ಕಟ್ಟಿಸಿದ್ದು, ಇವರು ನಿರ್ಮಾಣ ಮಾಡಿದ್ದೀವಿ. ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ 688 ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಅಕ್ವಿಷನ್ 500 crore ಬೇಕಾಗಿದೆ. ಮೇಡಮ್, ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ 1.5 ಅವರಲ್ಲಿ ಮೈಸೂರು ತಲುಪಿರ್ತೀರಿ. ನಿಮಗೆ ಟ್ರಾವೆಲಿಂಗನ್ನು ಈಸಿ ಮಾಡೋದು. ನೀರು ತುಂಬಿತ್ತು, ಇನ್ನೊಂದೆಲ್ಲ ಹೇಳ್ತಿರಲ್ಲ ಕಾಂಟ್ರವರ್ಸಿ ಅಂತ. ಮೇಡಮ್, ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಯಲ್ಲ, ಯು ವರ್ಕ್ ವಿತ್ ನೇಚರ್. ಇಲ್ಲಿ ಕೇಕಲ್ಲ ಇದು ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ. ಈ ನೇಚರ್ಲಿ ಕಾಂಪ್ಯಾಕ್ಷನ್ ಆಗಬೇಕಾದ್ರೆ, ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ. ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರೂ ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ, ಕೆಸರಾಗುತ್ತೆ. ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ನೀವೊಂದು ಮನೆ ಕಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ, ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ. ಹಾಗೆ ಇದೆಲ್ಲ ಆಯಿತು, ಅದನ್ನು ರೆಕ್ಟಿಫೈನು ಕೂಡ ಮಾಡಿದ್ವಿ. ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆಯಾ ಇಲ್ವಾ? ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ. ಎಂಟರ್ ರಿಂಗ್ ರೋಡಿಗೆ ಚೈನ್ ಸ್ನಾಚಿಂಗ್ ಆಗ್ತಿದ್ದು, ಲೈಟ್ ಹಾಕ್ಸಿದ್ದಾರೆ, LED ಲೈಟ್ಸನ್ನ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನು LED ಲೈಟ್ ಹಾಕ್ಸಿದ್ದು ನಾವು ತೊಗೊಂಬಂದು ಆಯಿತು. ಮೈಸೂರು ಏರ್ಪೋರ್ಟು ದನ ಮೇಯಿಸೋ ಥರ ಸ್ಥಿತ್ತು, ಇವತ್ತು ತೊಗೊಂಬಂದು ಫ್ಲೈಟ್ ತಂದಿದ್ದೀನಿ. 319 ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿಯವ್ರ ಹತ್ರ ತರಿಸ್ಬಿಟ್ಟು ಇವತ್ತು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ. ರನ್ವೇನ 1.75 ಕಿಲೋಮೀಟರ್ಸಿಂದ 2.8 ಕಿಲೋಮೀಟರ್ಸ್ಗೆ ತೊಗೊಂಡೋಗ್ತಾ ಇದ್ದೀನಿ. ಇದು ಮೈಸೂರಿಗೆ ಅನುಕೂಲ ಆಗ್ತಾ ಇಲ್ವಾ? ಆಯಿತು. ಮೈಸೂರಿಂದ ಮಡಿಕೇರಿಗೂ ಕೂಡ 4 ಲೈನ್ ಹೈವೇ 4,130 crore ಮಾಡಿಸಿದ್ದೀನಿ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ. ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಬೇಕೇ ಬೇಕು, ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ. ಇದರಲ್ಲಿ ವೈಟ್ ಫೀಲ್ಡಲ್ಲಿ ಒಂದಿರೋದು. ನಮ್ಮ ಮೈಸೂರಿನಲ್ಲಿ ICDನ ಕಡ್ಕೊಳ್ಳೋದಲ್ಲಿ ತೊಗೊಂಬಂದಿನಿ. ಇದರಿಂದ ಲಾಭ ಆಯ್ತಲ್ವಾ? ಮೈಸೂರಿನಲ್ಲಿ ರೈಲ್ವೆನಲ್ಲಿ ಫುಟ್ಫಾಲ್ ಪ್ರತಿನಿತ್ಯದ್ದು ನಾಟ್ ಮೋರ್ ದೆನ್ 15,000 ಇತ್ತು. ಇವತ್ತು ಮುಂಚೆ 15,000 ಇತ್ತು ಪರ್ ಡೇ. ಇವತ್ತು ನಿಯರ್ಲಿ 60,000 ಫುಟ್ಫಾಲ್ ಇದೆ. 10 ಹೊಸ ಟ್ರೈನ್ ತೊಗೊಂಬಂದಿನಿ. ಮೈಸೂರಿಂದ ಚೆನ್ನೈಗೆ, ಟ್ರಿವೆಂಡ್ರಮ್ಗೆ ಹಾಗೂ ಇದಕ್ಕೆ ಹೈದರಾಬಾದಿಗೆ 3 ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ. ಮೆಮು ಟ್ರೈನ್ಗಳನ್ನ ತೊಗೊಂಬಂದಿದ್ದೀನಿ, ಒಂದೇ ಭಾರತನೂ ತೊಗೊಂಬಂದಿದ್ದೀನಿ. ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ, ಈಗ 483 ಕೋಟಿ ರೂಪಾಯಿನಲ್ಲಿ ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಮಾಡಿಸ್ತಿದ್ದೀನಿ. ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರಿನಲ್ಲಿ
ಕೆಂಗೇರಿ ಇದೆ ರೈಲ್ವೆ ಸ್ಟೇಷನ್ನು, ಕ್ರಾಂತಿವೀರ ಹಂಗಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ, ಬೈಯಪ್ಪನಹಳ್ಳಿ ಇದೆ, ಯಶವಂತಪುರ ಇದೆ, ಕಂಟೋನ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ. ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜೆಷನ್ನು. ಆದರೆ ಮೈಸೂರಿನಲ್ಲಿ ಇನ್ನು 3 ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ 200 ಇಯರ್ಸಿಗೂ ಕೂಡ ತೊಂದರೆ ಇರಲ್ಲ. 12 ಸ್ಟೇಬ್ಲಿಂಗ್ ಲೈನ್ಸು, ಪಿಟ್ ಲೈನ್ಸು, ಹಾಗೆ ಇದು ಪ್ಲಾಟ್ಫಾರ್ಮ್ಸು ಮಾಡಿಸಿದ್ದೀನಿ. ಅಶೋಕಪುರಂ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ, ಡೆಬ್ರೀಸ್ ಬಿಸಾಕೋರು, ಹಾವುಗಳು ಸೇರ್ಕೊಂಡಿತ್ತು. 6 ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ ಡೆವಲಪ್ ಮಾಡಿದ್ದೀನಿ. ಬೆಳಗೊಳದಲ್ಲಿ ಅದನ್ನು 3rd ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ. ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈನ್ದು BG ಲೈನ್ದು ಫೈನಲ್ ಲೊಕೇಶನ್ ಸರ್ವೆ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು. ಮೇಡಮ್ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನಿ ಇದೆ, ಇನ್ನೊಂದು ಕಡೆ ಕಾವೇರಿ ಇದೆ. ಆದ್ರೆ ದೀಪದ ಕೆಳಗೆ ಕತ್ಲು ಅಂತಾರಲ್ಲ, ಕುಡಿಯೋ ನೀರಿರಲಿಲ್ಲ. ಇವತ್ತು ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಬಂದಿದ್ದೀನಿ. ಇನ್ನು 2 ವರ್ಷಕ್ಕೆ ನಾನು ಹೇಳ್ತೀನಿ, ಇವತ್ತು ಈ ಫೋರಮಲ್ಲಿ ಹೇಳ್ತೀನಿ, ಇನ್ನು 2 ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಪ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟ್ರು ಇಡೀ ನನ್ನ ಮೈಸೂರು ಜಿಲ್ಲೆಗೆ, ನಾನು ಬರೀ ಸಿಟಿಗೆ ಹೇಳ್ತಿಲ್ಲ, ಇಡೀ ನಾನು ಪ್ರತಿನಿಧಿಸುವಂಥ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟರ್ನೂ ಕೂಡ ಇರ್ತದೆ. ಮೈಸೂರು ಕೂಡ ಇನ್ನು 2 ವರ್ಷದಲ್ಲಿ ನಾನು ಟ್ಯಾಪ್ ತಿರುಗಿಸಿದ ನೀರು ಹೆಂಗೆ ಬರುತ್ತೆ, ಟ್ಯಾಪ್ ತಿರುಗಿಸಿದ ಕೂಡಲೇ ನಿಮಗೆ ಗ್ಯಾಸನ್ನು ಕೂಡ ಬರುತ್ತೆ, ಅದನ್ನು ಕೂಡ ಮಾಡಿಸ್ತೀನಿ. ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡೀನಿ. ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ 1 ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟನ್ನು ಕೊಡಿಸಿದ್ರಿ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಹೋಗಿ ಕೈ ಮುಗಿತಾ ಇದ್ರು, ಅಲ್ಲಿರೋ ಅನಾಚಾರ ಮಹಿಷಾದಸರನ್ನು ನಿಲ್ಲಿಸಿದ್ದೀನಿ. ಜೊತೆಗೆ ಅದರ ಅಭಿವೃದ್ಧಿಗೆ 45.71 ಕೋಟಿ ರೂಪಾಯಿನ ದುಡ್ಡನ್ನು ತೊಗೊಂಬಂದಿನಿ. ಎಕ್ಸಿಬಿಷನ್ ಗ್ರೌಂಡ್ ದಸರಾ ಟೈಮ್ ಒಳಗಡೆ 3 ತಿಂಗಳು ನಾಟಕ ನಡೆಯೋದು. ಈಗ ಅದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ರೂಪಾಯಿನ ತೊಗೊಂಬಂದಿದ್ದೀನಿ. ಆಲ್ ವೆದರ್ ಟೂರಿಸಂ ಮಾರ್ಟನ್ನು ಮಾಡಿಸ್ತಿದ್ದೀನಿ. ಮೇಡಮ್ ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ಕೂಡ ಮೈಸೂರಿಗೆ ತೊಗೊಂಬಂದಿದ್ದೀನಿ. ಮೈಸೂರು KR ಹಾಸ್ಪಿಟಲ್ದು ರಿನೋವೇಷನ್ಗೆ 89 ಕೋಟಿ ತೊಗೊಂಬಂದಿದ್ದೀನಿ. ಮೈಸೂರಿನಲ್ಲಿ ಒಂದು MRI ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ KR ಹಾಸ್ಪಿಟಲಲ್ಲಿ, ಅದನ್ನು ಕೂಡ ತೊಗೊಂಬಂದಿದ್ದೀನಿ. ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ತೊಗೊಂಬಂದಿದ್ದೀನಿ. ಮೇಡಮ್ ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇಷ್ಟು ಜನಕ್ಕೆ ಮಾಡಿರೋ ಕೆಲಸ, ಇದು ನಾನು ಜನಕ್ಕೆ ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇದು ಕಾಂಟ್ರವರ್ಸಿನ, ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ. ಆಯಿತು, ನಾನು ಕೂಡ ನೀನು ಗೌಡ, ನೀ ಕುರುಬ, ನೀ ಲಿಂಗಾಯತ, ನೀನು SC, ನೀ ST, ನೀನು ಮುಸ್ಲಿಮು, ನೀ ಕ್ರಿಶ್ಚಿಯನ್ನು, ಇವನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ನಾವು ಮುಸಲ್ಮಾನರು ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ? ಆಯ್ತು, ನೀವು ಕೇಳಿ. ಅಲ್ಲ, 1 ನಿಮಿಷ, ಇನ್ನೊಂದು ಹೇಳ್ತೀನಿ. ನಾನು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಮೈಸೂರಿನಲ್ಲಿ 83 ಫಸ್ಟ್ ಗೆದ್ದಿದ್ದು. 40 ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬರು ಚುನಾಯಿತ ಪ್ರತಿನಿಧಿಯಾಗಿ. ಅವರು 79ರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ. ಆಯಿತಾ, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷಿಯನ್ ಲೆಕ್ಕ ಹಾಕೊಳ್ಳಿ, ಅಥವಾ ಕರ್ನಾಟಕದಲ್ಲಿ ಯಾವುದೇ ಪಾಲಿಟಿಷಿಯನ್ ಲೆಕ್ಕ ಹಾಕೊಳ್ಳಿ, 40 ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷಿಯನ್ ಪ್ರತಾಪ್ ಸಿಂಹ ಇವತ್ತು ಸತ್ತೋಗ್ಬಿಟ್ಟ ಅಂತ ತಿಳ್ಕೊಳ್ಳಿ. ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿಸೋನು ಯಾರು? ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಇಷ್ಟೇನು ತಂದವನು ಯಾರು? ಪ್ರತಾಪ್ ಸಿಂಹ. ಕುಡಿಯೋ ನೀರು ಜಲ್ ಜೀವನ್ ಮಿಷನಲ್ಲಿ ಎಲ್ಲ ಕಡೆಗೂ ಕುಡಿಯೋ ನೀರನ್ನ ಕೊಡಿಸಿದವನು ಯಾರು ಅಂತ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ. ಆಯ್ತು, 40 ವರ್ಷ ರಾಜಕಾರಣ ಮಾಡಿದ್ರಲ್ಲ, ಇವ್ರ ಮಕ್ಕಳು, ಇವ್ರ ಕುಟುಂಬ, ಇವ್ರ ಪಕ್ಕದಲ್ಲಿರೋ ಬಟಂಗಿಗಳು, ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕ್ಕೆ, ಜನಕ್ಕೆ ಒಳ್ಳೇದು ಮಾಡಿರೋ ಪಟ್ಟಿ ಒಂದು ಕೊಟ್ಬಿಡ್ಲಿ ನೋಡೋಣ. ಇದು ಕಾಂಟ್ರವರ್ಸಿನ ಮೇಡಮ್? ನಾನು ಕೂಡ ಮೇಡಮ್ ಒಂದು ಮಾಡ್ಬೋದಿತ್ತು. ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರು ಥರನೇ ನಾನು ಹೋಗಿ, ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರ ಥರ ಇರ್ತಾರೆ ಸಂಸದರು. ಕಾರ್ಯಕ್ರಮಕ್ಕೆ ಹೋಗೋ ಒಂದು ಶಾಲೆ ಹಾಕ್ತಾರೆ, ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ, ತಿಲೆಗೊಂದು ಇದು ಮೈಸೂರು ಪೇಟ ಹಾಕ್ತಾರೆ, ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ, ಬಾಡೂಟ, ಹಬ್ಬ, ನಾಟಕ, ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಇರ್ಬೋದಿತ್ತು. ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ. ನಾನು ಡೆವಲಪ್ಮೆಂಟಲ್ ಪಾಲಿಟಿಕ್ಸ್ ಮಾಡೀನಿ. ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ವಿಘ್ನಗಳು 100, ಕೆಟ್ಟ ಕೆಲಸ ಮಾಡೋಕ್ಕೆ ವಿಘ್ನರು ಇರಲ್ಲ. ನಾನು ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಅಲ್ದಾಡ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ. 50-50 ರೇಷಿಯೋದಲ್ಲಿ ಸೈಟ್ ತೊಗೊಳಕ್ಕೆ ಹೋಗಿಲ್ಲ. ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ. ನಾನು ಯಾವುದೇ ಕಮಿಷನ್ನು ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ. ನಾನು ಒಬ್ಬನೇ ಪಾಲಿಟಿಷಿಯನ್. ನಾನು ಧೈರ್ಯದಲ್ಲಿ ಹೇಳ್ತೀನಿ, ನಾನು ಬರೀ ಜನರ ಕೆಲಸನ ಅಷ್ಟೇ ಮಾಡಿದ್ದೀನಿ ಅಂತೇಳಿ ಹೇಳಿ. ಇದನ್ನು ನೀವು ಕಾಂಟ್ರವರ್ಸಿ ಅಂತೀರಾ ಮೇಡಮ್? ಐಡಿಯಾಲಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯನವರಿಗೂ ನಮಗೂ ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಇದೆ. ಹಾಗಾಗಿ ನಾನು ಅವ್ರ ವಿರುದ್ಧ ಮಾತಾಡ್ತೀನಿ. ಮಹಿಷಾ ದಸರನ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು. ಮಹಿಷಾ ದಸರಾ ಬಿಡಲಿಲ್ಲ. ಯಾಕಂದರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾರೆ ನಾನು ಈ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ. ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ? ಸೀರೆ ತೋರಿಸೋರು, ರವಿಕೆ ತೋರಿಸೋಂಥವ್ರು, ಗಂಡಸರು ಏನೇನೋ ಮಾತಾಡ್ತಾರೆ. ಅದನ್ನು ಹೇಳಿದಾಗ ನನಗೆ ಎದೆನಲ್ಲಿ ಉರಿಯುತ್ತೆ, ನನಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ನನ್ನ ಮನುಷ್ಯನ, ನಾನು ಭಕ್ತ, ನಾನು ತಾಯಿ ಚಾಮುಂಡಿ ಭಕ್ತ, ಅದಕ್ಕೆ ನನಗೂ ಸಿಟ್ಟು ಬಂತು, ತುಳಿದಾಕ್ತೀನಿ, ಹೊಸಗಾಗ್ತೀನಿ ಅಂತ ಹೇಳಿದೆ. ಇದನ್ನು ಕಾಂಟ್ರವರ್ಸಿ ಅನ್ನೋದಾದರೆ, ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿನಿತ್ಯನೂ ಕೂಡ 1000 ಜನ ಬರ್ತಾರೆ. ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶ ಯಾರು ಇವರಿಗೆ ಹಕ್ಕನ್ನು ಕೊಟ್ಟಂಥವ್ರು? ಒಂದು ವೇಳೆ ಮುಸಲ್ಮಾನರ ಬಗ್ಗೆನೋ ಕ್ರೈಸ್ತರ ಬಗ್ಗೆ ಇವ್ರು ಇದೇ ಥರ ಮೈಸೂರು ಇಟ್ಕೊಂಡು ಮಾಡಿದ್ರಲ್ಲ, ತಾಯಿ ಚಾಮುಂಡಿನ ನಿಲ್ಲಿಸಿದ್ರಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಹೆಣ ಆಗಿರೋರು. ಆದರೆ ನಾನಿವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಕಾಂಟ್ರವರ್ಸಿನಲ್ಲಿ
ನಾನು ಅದನ್ನು ಅಲ್ಲಿ ಅನಾಚಾರ ಆಗುವಂಥದ್ದನ್ನು ತಪ್ಪಿಸಿದ್ದೀನಿ. ಇದನ್ನು ನೀವು ಕಾಂಟ್ರವರ್ಸಿ ಅಂದರೆ ನಾನೇನು ಮಾಡಲಿ? ಆಯಿತು ಮರಗಳನ್ನ ಅಂತ ಹೇಳಿ ಮೇಡಮ್ 124 ಮರ ಕಡ್ದಿರಲ್ಲ, ನಾನೇ ಹೇಳಿದ್ದೀನಲ್ಲ. ನಾನು ನೋಡಿ, ನನಗೆ ಇನ್ನೂ 30 ವರ್ಷ ಪಾಲಿಟಿಕ್ಸ್ ಇದೆ, ನಾನು ಪಾಲಿಟಿಕ್ಸ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಸಿದ್ದರಾಮಯ್ಯನವರಿಗೆ ಅವರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂದರೆ, ಸಿದ್ದರಾಮಯ್ಯನವರಿಗೆ, ಜಿ ಪರಮೇಶ್ವರ್ ಅವರಿಗೆ, ಈಶ್ವರ ಖಂಡ್ರೆ ಅವರಿಗೆ ಹಾಗೂ ರಾಜಣ್ಣವರಿಗೆ ಅವ್ರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು, ನನ್ನ ತಮ್ಮ ಅದರೊಳಗಡೆ ಮರ ಕಡ್ದಿದ್ದೀನಿ ಅಂತ ಪ್ರೂವ್ ಮಾಡಲಿ, ನಾನು ರಾಜಕಾರಣ ಬಿಟ್ಟು ಹೋಗ್ತೀನಿ. ಇದನ್ನು ನೀವು ಕಾಂಟ್ರವರ್ಸಿ ಅಂತ ಹೇಳ್ತೀರಾ? ಪಾಸ್ ಕೊಡೋ ವಿಚಾರನೂ ಕೂಡ ನಾನು ನಿಮಗೆ ಹೇಳಿದೆ. ನೀವು ಬಂದರು ಮೇಡಮ್ ಭವ್ಯ ನಮ್ಮ ಮೈಸೂರಿನವರು ಅಂತ ನಾನು ಕೊಡ್ತೀನಿ. ನಿಮ್ಮ ಜಾತಿ ಯಾವುದು, ನೀವು ಯಾವ ಹಿನ್ನೆಲೆಯರು, ನಿಮ್ಮ ಸಿದ್ಧಾಂತ ಯಾವುದು, ನಿಮ್ಮ ಮನೆಯಲ್ಲಿ ಯಾವ ಪುಸ್ತಕ ಓದ್ತೀರಿ, ಲೆನಿನ್ದು ಸ್ಟಾಲಿನ್ದು ಓದ್ತೀರಾ, ವಿವೇಕಾನಂದರು ಓದ್ತೀರಾ, ನಾನು ಕೇಳಲ್ಲ ಮೇಡಮ್. ನಾನು ನಮ್ಮ ಮೈಸೂರು ಹುಡುಗಿನ ಅಂತ ಕೊಡ್ತೀನಿ ನಾನು.